ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಬಹುತೇಕ SSLC ಎಕ್ಸಾಮ್ 1 ಅನ್ನು ಬರೆದಿರುವಂತಹ ವಿದ್ಯಾರ್ಥಿಗಳ ಪ್ರಶ್ನೆ ಏನಾಗಿ ಬರ್ತಿದೆ ಅಂದ್ರೆ ಗ್ರೇಸ್ ಮಾರ್ಕ್ಸ್ ಇರುತ್ತೆ, ನಮಗೆ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡ್ತಿದ್ದಾರೆ, ಎಷ್ಟು ಪರ್ಸೆಂಟ್ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡ್ತಾರೆ, ನನಗೆ ಇಷ್ಟು ಮಾರ್ಕ್ಸ್ ಬರ್ತಿದೆ, ನಾನು ಫೇಲ್ ಆಗ್ಬಿಡ್ತೀನಿ ಅಥವಾ ಪಾಸ್ ಆಗ್ಬಿಡ್ತೀನಿ ಅಥವಾ ಎಷ್ಟು ಮಾರ್ಕ್ಸ್ ತಗೊಂಡ್ರೆ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡ್ತಾರೆ, ಈ ಬಾರಿನೂ ಕೂಡ ಗ್ರೇಸ್ ಮಾರ್ಕ್ಸ್ ಇರುತ್ತೆ ಇರೋದಿಲ್ವಾ, ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡ್ತಾರಾ ಕೊಡೋದಿಲ್ವಾ, ಇದ್ರ ಒಂದು ಕನ್ಫರ್ಮೇಷನ್ ಅನ್ನ ಕೊಡಿ, ವಿಡಿಯೋನ ಮಾಡಿ ಅಂತ ಬಹುತೇಕ ವಿದ್ಯಾರ್ಥಿಗಳು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಕೇಳ್ತಾನೆ ಇರುವಂತದ್ದು. ಒಂದು ಪೋಲ್ ಅಂತ ಆಪ್ಷನ್ ನಾವು ಕೊಡ್ತಾ ಇರುವಂತದ್ದು, ಅಂದ್ರೆ ಒಂದು ಕ್ವಶನ್ ಅನ್ನ ಆಸ್ಕ್ ಮಾಡಲಿ ಅಂತ ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳನ್ನ ಕೇಳಿದ್ರೆ ಅಥವಾ ನಾವು ಬೇರೆ ಒಂದು ಪೋಲ್ಗಳನ್ನ ಮಾಡಿದ್ರು ಕೂಡ ಅಥವಾ ಬೇರೆ ಒಂದು ಕ್ವಶನ್ ಅನ್ನ ಕೇಳಿದ್ರು ಕೂಡ ವಿದ್ಯಾರ್ಥಿಗಳ ಪ್ರಶ್ನೆ ರಿಸಲ್ಟ್ ಯಾವಾಗ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ, ಇವೇ ಪ್ರಶ್ನೆ ಹೆಚ್ಚಿಗೆ ಬರ್ತಾ ಇರೋದಾಗಿರುತ್ತೆ. ಸೊ ಅದಕ್ಕೆ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಇರುತ್ತೆ ಇಲ್ವಾ ಇದ್ರ ಬಗ್ಗೆ ನಮಗೆ ಒಂದು ಕ್ಲಾರಿಟಿನ ಕೊಡ್ತಾ ಇರೋದಾಗಿರುತ್ತೆ. ಯಾವಾಗ ಗ್ರೇಸ್ ಮಾರ್ಕ್ಸ್ ಅನ್ನ ರದ್ದುಗೊಳಿಸಿದ್ದಾರೆ, ಗ್ರೇಸ್ ಮಾರ್ಕ್ಸ್ ಇರೋದಿಲ್ವಾ, ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳ್ಕೊತೀರಾ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರಲ್ಲ ಅಂದ್ರೆ ಇನ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ. ನಿಮ್ಮೆಲ್ಲ ಸ್ನೇಹಿತರಿಗೆ ಮಾರಿದ ವಿಡಿಯೋ ಶೇರ್ ಮಾಡಿರೋರಿಗೂ ಕೂಡ ಒಂದು ಮಾಹಿತಿನ ತಲುಪಿಸಿ ಒಂದು ಕ್ಲಾರಿಟಿ ಅಂತ ಅವ್ರಿಗೂ ಸಿಗುತ್ತೆ. ನೀವು ವಿಡಿಯೋ ನೋಡಿದ ನಂತರದಲ್ಲಿ ವಿಡಿಯೋ ಇಷ್ಟ ಆಗುತ್ತೆ ಒಂದು ಲೈಕ್ ಅನ್ನ ಮಾಡಿ. ನಿಮಗೆ ಗ್ರೇಸ್ ಮಾರ್ಕ್ಸ್ ಅನಿವಾರ್ಯತೆ ಇದೆಯಾ ಇಲ್ವಾ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಬಹುದು ಅಂತ ಹೇಳ್ತಾ, SSLC ವಿದ್ಯಾರ್ಥಿಗಳಿಗೆ 2024-25ನೇ ಶೈಕ್ಷಣಿಕ ವರ್ಷದಲ್ಲಿ ಒಂದು ಮಾರ್ಚ್ ತಿಂಗಳ 21ರಿಂದ ಒಂದು ಏಪ್ರಿಲ್ ತಿಂಗಳ 4ನೇ ತಾರೀಕು ತನಕ ಎಕ್ಸಾಮ್ ಆಗಿರುವಂತದ್ದು. ಈ 2025ರಲ್ಲಿ ಈ ಬಾರಿ SSLC ಎಕ್ಸಾಮ್ ಬರೆದಿರುವ ವಿದ್ಯಾರ್ಥಿಗಳು ಸುಮಾರು 8.94 ಲಕ್ಷ ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನು ಬರೆದಿದ್ದಾರೆ. ರಿಪೀಟರ್ಸ್, ಫ್ರೆಶರ್ಸ್, ಪ್ರೈವೇಟ್ ಎಲ್ಲ ವಿದ್ಯಾರ್ಥಿಗಳು ಕೂಡ. ಈ ಎಲ್ಲ ವಿದ್ಯಾರ್ಥಿಗಳ ಪ್ರಶ್ನೆ ಏನಾಗಿದೆ ಅಂದ್ರೆ ಬಹುತೇಕರಿಗೆ ಆಲ್ಮೋಸ್ಟ್ ಬಹುತೇಕ ವಿದ್ಯಾರ್ಥಿಗಳು ಅಂದ್ರೆ ಕೆಲ ವಿದ್ಯಾರ್ಥಿಗಳು ಮಾತ್ರ ಹೈಯೆಸ್ಟ್ ಮಾರ್ಕ್ಸ್ ಔಟ್ ಆಫ್ ಮಾರ್ಕ್ಸ್ ತೆಗೆಯೋದಾಗಿರ್ಬೋದು, ಒಂದು 90% ಆಗಿರ್ಬೋದು, 80% ಆಗಿರ್ಬೋದು, 70 ಅಂದ್ರೆ ಫಸ್ಟ್ ಕ್ಲಾಸ್ ಮೇಲ್ಗಡೆ ಇರ್ತಾರೆ ಕೆಲ ವಿದ್ಯಾರ್ಥಿಗಳು. ಬಹುತೇಕ ವಿದ್ಯಾರ್ಥಿಗಳು ಮಿಡಲ್ ಅಂದ್ರೆ ಇವಾಗ ಥರ್ಡ್ ಕ್ಲಾಸ್ ನಲ್ಲಿ ಪಾಸ್ ಆಗುವಂತವರು, ಸೆಕೆಂಡ್ ಕ್ಲಾಸ್ ನಲ್ಲಿ ಪಾಸ್ ಆಗುವಂತವರು ಅಥವಾ ಫೇಲ್ ಆಗ್ತೀವಿ ಅಂತಕ್ಕಂಥ ಒಂದು ಭಯ ಇರತಕ್ಕಂಥ ವಿದ್ಯಾರ್ಥಿಗಳು ಇರ್ತಾರೆ. ಈ ಎಲ್ಲ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ ಅಂತ ಒಂದು ಭಯ ಆಗ್ತಿರುತ್ತೆ. ಸೊ ಮತ್ತೆ ಕೊಟ್ಟರೆ ಮಾತ್ರ ಪಾಸ್ ಆಗ್ತೀವಿ ಅಂತಕ್ಕಂಥ ವಿದ್ಯಾರ್ಥಿಗಳು ಕೂಡ ಇರ್ತಾರೆ, ಇಲ್ಲ ಅಂದ್ರೆ ಫೇಲ್ ಆಗ್ಬಿಡ್ತೀವಿ ಅಂತಕ್ಕಂಥ ಆಯಾ ವಿದ್ಯಾರ್ಥಿಗಳ ಪ್ರಶ್ನೆ ಏನಾಗಿದೆಯಲ್ಲ, ಗ್ರೇಸ್ ಮಾರ್ಕ್ಸ್ ಇರುತ್ತಾ ಇದ್ರ ಬಗ್ಗೆ ಹೇಳಿದರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಮತ್ತೆ ಶಿಕ್ಷಣ ಸಚಿವರು ಹಾಗೆ CM ಸಿದ್ದರಾಮಯ್ಯ ಅವರು ಕೂಡ ಹಿಂದಿನ ಒಂದು SSLC ಎಕ್ಸಾಮ್ ಏನೈತಲ್ಲ 2024ರ ಒಂದು ತಿಂಗಳಲ್ಲಿ SSLC ಎಕ್ಸಾಮ್ಗಳಾದ ನಂತರದಲ್ಲಿ ರಿಸಲ್ಟ್ ಕೂಡ ಡೌನ್ ಆಯಿತು. ಮತ್ತೆ ರಿಸಲ್ಟ್ ನ ಸಂದರ್ಭದಲ್ಲಿ ಒಂದು ಹಿಂದಿನ ವರ್ಷಗಳಲ್ಲಿ ಫಲಿತಾಂಶ ಸುಧಾರಣೆಗಾಗಿ ಗ್ರೇಸ್ ಮಾರ್ಕ್ಸ್ ಅನ್ನು ಕೂಡ ಹೆಚ್ಚಿಗೆ ಕೊಡ್ತಾ ಇದ್ರು. ಆ ಗ್ರೇಸ್ ಮಾರ್ಕ್ಸ್ ಅನ್ನು ಕೊಡ್ತಿರೋ ಉದ್ದೇಶದಿಂದಾನೇ ರಿಸಲ್ಟ್ ಹೆಚ್ಚಿಗೆ ಆಯಿತು ಅಂತ ಸುದ್ದಿ ಇತ್ತು. ಅಂದ್ರೆ ಕೋವಿಡ್ ನ ಸಂದರ್ಭದಲ್ಲಿ ಒಂದು ಸರಿಯಾದ ರೀತಿ ಕ್ಲಾಸಸ್ ಆಗ್ತಿಲ್ಲ, ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿಯಾದಂತಹ ಒಂದು ಸೌಲಭ್ಯಗಳು ಸಿಕ್ಕಿಲ್ಲ, ಅಂದ್ರೆ ಎಜುಕೇಶನ್ಗೆ ಸಂಬಂಧಪಟ್ಟಂತೆ ಈ ತರ ಅಂದ್ಬಿಟ್ಟು ಆ ಒಂದು ವರ್ಷಗಳಲ್ಲಿ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟರು. ಸೊ ಹಾಗಾಗಿ ಒಂದು ಸಭೆಗಳೆಲ್ಲ ಮಾಡಿದ ನಂತರದಲ್ಲಿ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡಬೇಡಿ ಇನ್ನು ಮುಂದೆ ಕರ್ನಾಟಕ ರಾಜ್ಯದಲ್ಲಿ ಅಂತಕ್ಕಂಥ ಒಂದು ಮಾಹಿತಿನ ಕೂಡ ಸೂಚನೆನ ಕೂಡ CM ಸಿದ್ದರಾಮಯ್ಯನವರು ಕೂಡ ಕೊಟ್ಟಿದ್ದಾರೆ. ನಂತರದಲ್ಲಿ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪನವರು ಕೂಡ ಶಿಕ್ಷಣ ಇಲಾಖೆಯವರ ಜೊತೆ ಸಭೆಯನ್ನು ನಡೆಸೋದ್ರ ಮುಖಾಂತರ ಅವರು ಕೂಡ ಮಾಹಿತಿನ ಕೊಟ್ಟಿರೋದೇನೆಂದ್ರೆ ಕೋವಿಡ್ ನ ಸಂದರ್ಭಗಳಲ್ಲಿ ಜಾರಿಯಲ್ಲಿದ್ದಂತಹ 20% ಕೃಪಾಂಕವನ್ನ ರದ್ದುಗೊಳಿಸಲಾಗಿದೆ, ಯಾವುದೇ ರೀತಿಯಾಗಿ ಅದನ್ನ ಮುಂದುವರಿಸುವುದಿಲ್ಲ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಕೋವಿಡ್ ನ ಸಂದರ್ಭಗಳಲ್ಲಿ ಇದ್ದಂತ 20% ಕೃಪಾಂಕ ಗ್ರೇಸ್ ಮಾರ್ಕ್ಸ್ ಅನ್ನ, ಆದ್ರೆ ವಿದ್ಯಾರ್ಥಿಗಳಿಗೆ ಹಾಲಿ ವ್ಯವಸ್ಥೆ ಅಂದ್ರೆ ಹಿಂದಿನ ವ್ಯವಸ್ಥೆ 2024ಕ್ಕೂ ಮುಂಚಿನ ಇದ್ದಂತ ಒಂದು 10% ಕೃಪಾಂಕವನ್ನ ವಿದ್ಯಾರ್ಥಿಗಳು ಇನ್ನು ಪಾಸಿಂಗ್ ಮಾರ್ಕ್ಸ್ ನ ಹತ್ರ ಬಂದು ಫೇಲ್ ಆಗುವಂತ ವಿದ್ಯಾರ್ಥಿಗಳಿದ್ರು. ಆ ವಿದ್ಯಾರ್ಥಿಗಳಿಗೆ ಕಳೆದ ವರ್ಷಗಳಿಂದಾನೂ ಕೂಡ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಅಥವಾ ಹಿಂದೆ ಒಂದು ಬೋರ್ಡ್ ಇತ್ತು, ಅಂದ್ರೆ ಕರ್ನಾಟಕ ಅಂದ್ರೆ SSLC ಬೋರ್ಡ್ ಅಂತ ಕರೀತಿದ್ರು, ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಇತ್ತು. ಆ ಒಂದು ಮಂಡಳಿ ಏನಿತ್ತಲ್ಲ ಅದು ಕಳೆದ ಅಂದ್ರೆ ವಿದ್ಯಾರ್ಥಿಗಳಿಗೆ 2024ಕ್ಕೆ ಮುಂಚೆ ಕೋವಿಡ್ ಬರೋದಕ್ಕಿಂತ ಮುಂಚಿನ ವರ್ಷಗಳಲ್ಲೂ ಕೂಡ ಒಂದು ಆ ಪದ್ಧತಿನೇ ಅನ್ವಯ ಆಗ್ತಾ ಇತ್ತು. ಅಂದ್ರೆ ಪಾಸಿಂಗ್ ಮಾರ್ಕ್ಸ್ ನ ಹತ್ತಿರ ಬರುವಂತ ವಿದ್ಯಾರ್ಥಿಗಳಿಗೆ ಅಂದ್ರೆ 3 ಸಬ್ಜೆಕ್ಟ್ ಪಾಸ್ ಆಗಿರ್ಬೇಕು ವಿದ್ಯಾರ್ಥಿಗಳು, ಇನ್ನು 3 ವಿಷಯಗಳಲ್ಲಿ ಅಥವಾ ಅಂದ್ರೆ 3 ಸಬ್ಜೆಕ್ಟ್ಗಳಲ್ಲಿ ವಿದ್ಯಾರ್ಥಿಗಳು ಪಾಸ್ ಆಗಿರ್ಬೇಕು, 3 ಸಬ್ಜೆಕ್ಟ್ ಅಲ್ಲಿ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟರೆ ಪಾಸ್ ಆಗ್ತಾರೆ ಅಂತಕ್ಕಂಥ ಒಂದು ಸೂಚನೆ ಇದ್ರೆ ಆ ವಿದ್ಯಾರ್ಥಿಗಳು 219 ಅಂಕವನ್ನ ದಾಟಿದ್ರೆ ವಿದ್ಯಾರ್ಥಿಗಳಿಗೆ 10% ಕೃಪಾಂಕ, 10% ಅಂದ್ರೆ ಸಬ್ಜೆಕ್ಟ್ ವೈಸ್ ಅಲ್ಲಿ 10% ಅಂದ್ರೆ ಇವಾಗ 35 ಮಾರ್ಕ್ಸ್ ಇದೆ ಅನ್ಕೊಳ್ಳಿ ವಿದ್ಯಾರ್ಥಿಗಳಿಗೆ ಲ್ಯಾಂಗ್ವೇಜ್ಗಳಲ್ಲಿ, 25ಕ್ಕಿಂತ ಅಧಿಕ ಮಾರ್ಕ್ಸ್ ಬಂದ್ರೆ ವಿದ್ಯಾರ್ಥಿನ ಪಾಸ್ ಅಂತ ಪರಿಗಣಿಸಲಾಗ್ತದೆ. ವಿದ್ಯಾರ್ಥಿಗಳು ಗ್ರೇಸ್ ಅಂಕನ ಕೊಟ್ಟುವಂತ ಆ ನಿಯಮ ಇದೆ, ಅದು ಅನ್ವಯ ಆಗ್ತದೆ. ಅಂದ್ರೆ ಅವ್ರ ಶಿಕ್ಷಣ ಇಲಾಖೆಯವರು ಕೊಟ್ಟಿರೋ ಮಾಹಿತಿಯ ಪ್ರಕಾರ ಕೋವಿಡ್ ನ ಸಂದರ್ಭಗಳಲ್ಲಿ ಕೊಡ್ತಿದ್ದಂತ 20% ಕೃಪಾಂಕನ ತೆಗೆದಿದ್ದಾರೆ. ಅದಕ್ಕೂ ಮುಂಚೆ ಇದ್ದಂತ 10% ಕೃಪಾಂಕ ಮುಂದುವರಿಯುತ್ತೆ ವಿದ್ಯಾರ್ಥಿಗಳಿಗೆ. ಅಂದ್ರೆ ವಿದ್ಯಾರ್ಥಿಗಳಿಗೆ ಲ್ಯಾಂಗ್ವೇಜ್ ಅನ್ನ ಹೊರತುಪಡಿಸಿದರೆ ಇತರ ವಿಷಯಗಳಲ್ಲಿ 28 ಪಾಸಿಂಗ್ ಮಾರ್ಕ್ಸ್ ಇರುತ್ತೆ. ಅಂದ್ರೆ ವಿದ್ಯಾರ್ಥಿಗಳಿಗೆ ಒಟ್ಟು ಮಾರ್ಕ್ಸ್ ಅನ್ನ ತಗೊಂಡಾಗ ಅಲ್ಲಿ ಒಟ್ಟು ಮಾರ್ಕ್ಸ್ ನಲ್ಲಿ ವಿದ್ಯಾರ್ಥಿಗಳಿಗೆ 10% ಕೃಪಾಂಕ ಅಂತ ಕೊಡ್ತಾರೆ. ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ ವಿದ್ಯಾರ್ಥಿಗಳಿಗೆ. ಇವಾಗ 80 ಮಾರ್ಕ್ಸ್ಗೆ ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನ ಬರೆದಂತ ಪಕ್ಷದಲ್ಲಿ ಆ ವಿದ್ಯಾರ್ಥಿಗಳಿಗೆ 8 ಮಾರ್ಕ್ಸ್ 10% ಅಂತ ಪರಿಗಣನೆ ಆಗುತ್ತೆ, 8 ಅಂಕ. ಸೊ ಈ ರೀತಿಯಾಗಿ ಕೃಪಾಂಕವನ್ನ ಕೊಡಲಾಗ್ತದೆ. 3 ಸಬ್ಜೆಕ್ಟ್ ಪಾಸ್ ಆಗಿರಬೇಕು, ಇನ್ನು 3 ಸಬ್ಜೆಕ್ಟ್ ಅಲ್ಲಿ ಕೃಪಾಂಕವನ್ನ ಕೊಟ್ಟಂತ ಸಂದರ್ಭದಲ್ಲಿ ಈ 3 ಸಬ್ಜೆಕ್ಟ್ ಅನ್ನು ಪಾಸ್ ಆಗ್ತಾರೆ ಅಂದ್ರೆ ಅವರಿಗೆ ಕೃಪಾಂಕ ನೀಡಲಾಗ್ತದೆ. ನಂತರದಲ್ಲಿ 219 ಅಂಕವನ್ನ ವಿದ್ಯಾರ್ಥಿ ಗಳಿಸಿರ್ಲೇಬೇಕಿರುತ್ತೆ. 3 ಸಬ್ಜೆಕ್ಟ್ ಜೊತೆಗೆ ಪಾಸ್ ಆಗಿರೋದ್ರ ಜೊತೆಗೆ 219 ಅಂಕ ದಾಟಿದ್ರೆ ಇನ್ನು 3 ಸಬ್ಜೆಕ್ಟ್ ಗಳಲ್ಲಿ ಈ ಒಂದು 10% ಕೃಪಾಂಕವನ್ನ ಆಡ್ ಮಾಡಿದಾಗ ಪಾಸ್ ಆಗ್ತಾರೆ ಅನ್ನೋ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಅನ್ವಯ ಆಗುತ್ತೆ ಅಂತ ಅವ್ರು ಮಾಹಿತಿನ ಕೊಟ್ಟಿದ್ದಾರೆ. ಸೊ ವಿದ್ಯಾರ್ಥಿಗಳಿಗೆ ಅರ್ಥ ಆಗಿದೆ, ಒಂದು ಕ್ಲಾರಿಟಿ ಸಿಕ್ಕಿದೆ ಅನ್ಕೊಂಡಿದ್ದೀನಿ. ಗ್ರೇಸ್ ಮಾರ್ಕ್ಸ್ ಸಿಗುತ್ತಾ ಇಲ್ವಾ, ಯಾರಿಗೆ ಕೊಡ್ತಾರೆ ಅನ್ನೋದ ಕುರಿತು ಈಗ ನಿಮ್ಗೆ ಅರ್ಥ ಆಗಿದೆ. ನಿಮ್ಮೆಲ್ಲ ಸ್ನೇಹಿತರು ಕೂಡ ಈ ಒಂದು ಮಾಹಿತಿನ ಶೇರ್ ಮಾಡಿ, ಶಾಲಾ ಗ್ರೂಪ್ಗಳಲ್ಲೂ ಕೂಡ ಈ ಒಂದು ಮಾಹಿತಿನ ಶೇರ್ ಮಾಡಿ, ನಿಮ್ಗೆ ಅಪ್ಡೇಟ್ಸ್ ಸಿಗ್ತಾ ಇರ್ತದೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆಗಿರುತ್ತೆ ಒಂದು ಲೈಕ್ ಅನ್ನ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ.